ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ವಕ್ಫ್ ಯಾಕಿದ್ದಕ್ಕಿದ್ದಂಗೆ ಈ ರೀತಿ ಎದ್ದು ಬಿಟ್ಟಿದೆ? ವಕ್ಫ್ ಯಾವ ಭೂಮಿನ ಬೇಕಾದರೂ ತಂದು ಅಂತ ಡಿಕ್ಲೇರ್ ಮಾಡ್ಕೊಂಡ್ಬಿಡ್ಬೋದಾ? ವಕ್ಫ್ ಬಿರುಗಾಳಿ ಈಗ ಒಂದೊಂದೇ ಜಾಗವನ್ನ ಆವರಿಸ್ಕೊಳ್ತಾ ಇದೆ. ದೇವಸ್ಥಾನದಿಂದ ರೈತರ ಜಮೀನ್ ತನಕ. ರೈತರ ಜಮೀನ್ ಅಂದ್ರೆ ಹಿಂದೂ ಮುಸ್ಲಿಂ ಅಂತ ಏನಿಲ್ಲ, ಯಾವುದೇ ಧರ್ಮದವರಿರ್ಲಿ ಅವ್ರ ಜಮೀನು ನಂದು ಅಂತ ವಕ್ಫ್ ಹೇಳ್ತಾ ಇದೆ. ಯಾಕಂದ್ರೆ ಕರ್ನಾಟಕದಲ್ಲೇ ನೋಡಿದ್ರೆ ನೀವು 20ಕ್ಕೂ ಅಧಿಕ ಮುಸ್ಲಿಂ ರೈತರು ಕೂಡ ವಕ್ಫ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹಳ್ಳಿಯಿಂದ ಹಳ್ಳಿಗೆ ಮನೆ ಜಾಗಗಳ ತನಕ ಕೂಡ ಎಲ್ಲಾ ಕಡೆ ವಕ್ಫ್ ಆತಂಕ ಕೋಲಾಹಲಕ್ಕೆ ಕಾರಣ ಆಗಿದೆ. ಕೆಲ ಕಡೆ ಗಲಾಟೆಯಾಗಿದೆ. ಹಾಗಿದ್ರೆ ವಕ್ಫ್ ಯಾವ ಜಾಗವನ್ನ ಬೇಕಾದರೂ ಈ ರೀತಿ ನಂದು ಅಂತ ಹೇಳ್ತಿರೋದು ಯಾಕೆ? ಕಾನೂನು ಏನು ಹೇಳುತ್ತೆ? ಇದರ ಪ್ರೊಸೀಜರ್ ಏನು? ಮೂಲ ಸಂವಿಧಾನದಲ್ಲಿ ಇಲ್ಲದ ವಕ್ಫನ್ನ ನೆಹರು ಕಾಲದಲ್ಲಿ ಯಾಕೆ ತಗೊಂಬಂದ್ರು? UPA ಟೈಮ್ನಲ್ಲಿ, UPA ಸರ್ಕಾರ ಇನ್ನೇನು ಹೋಗ್ತಾ ಇದ್ದ ಟೈಮ್ನಲ್ಲಿ 2013ರಲ್ಲಿ ಇದಕ್ಕೊಂದು ದೊಡ್ಡ ಭಯಾನಕ ತಿದ್ದುಪಡಿಯನ್ನ ಮಾಡಿ ಈಗ ಅಪರಾಧಿ ಸ್ಥಾನದಲ್ಲಿ ನಿಂತಿರೋದು ಹೇಗೆ? ಈಗ ವಕ್ಫ್ ಎಲ್ಲಾ ಕಡೆ ಅದು ನಂದು ಇದು ನಂದು ಅಂತ ಹೇಳ್ತಿರೋದ್ರಲ್ಲಿ 2013ರ UPA ಸರ್ಕಾರ ತಂದ ಆ ತಿದ್ದುಪಡಿಯ ಕೊಡುಗೆ ಏನು? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ವಕ್ಫ್ ಪ್ರಾಪರ್ಟಿ ಅಂದ್ರೇನು? ವಕ್ಫ್ ಪ್ರಾಪರ್ಟಿ ಆಗೋದು ಹೇಗೆ? ಇದ್ರ ಬಗ್ಗೆ ಜಾಸ್ತಿ ಹೇಳಲ್ಲ. ನಾವು ಆಲ್ರೆಡಿ ವಕ್ಫ್ನ ಬೇಸಿಕ್ಸ್ ಅನ್ನ ಕವರ್ ಮಾಡೋ ವರದಿಯನ್ನ ಮಾಡಿದೀವಿ. ಈ ವರದಿಯನ್ನ ವಕ್ಫ್ ಅನ್ನೋದು ಒಂದು ಧಾರ್ಮಿಕ ಆಸ್ತಿ. ಮುಸ್ಲಿಮರಿಗೆ ದೇವರ ಹೆಸರಲ್ಲಿ ದಾನ ಅಂತ ಕೊಟ್ಟ ಭೂಮಿಯನ್ನ ವಕ್ಫ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಒಂದು ಸಲ ಅದು ವಕ್ಫ್ ಅಂತ ಘೋಷಣೆ ಆಗ್ಬಿಟ್ರೆ ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳೋ ಹಾಗಿಲ್ಲ ಅಂತ ಮಾಡ್ಬಿಟ್ಟಿದ್ದಾರೆ. ಸ್ಥಿರಾಸ್ತಿ ಚರಾಸ್ತಿ ಏನಿದ್ರು ಕೂಡ ಪರ್ಮನೆಂಟ್ ಆಗಿ ವಕ್ಫ್ಗೆ ಹೋಗುತ್ತೆ ಅಂತ. ಆದ್ರೆ ವಕ್ಫ್ ಆಸ್ತಿಯನ್ನ ಹೇಗೆ ಕ್ಲೇಮ್ ಮಾಡ್ಕೋತಾರೆ ಅನ್ನೋದು ಕೂಡ ಈಗ ದೊಡ್ಡ ವಿವಾದಕ್ಕೆ ಕಾರಣ ಆಗಿರೋ ವಿಚಾರ. ನೀವು ಕೂಡ ನೋಡ್ತಿರ್ಬೋದು, ಊರೂರಲ್ಲಿ ಈಗ ವಕ್ಫ್ ಜಗಳ ಶುರುವಾಗಿದೆ. ಹಾವೇರಿಲಿ, ವಿಜಯಪುರದಲ್ಲಿ, ಕಲಬುರಗಿಯಲ್ಲಿ, ಮಂಡ್ಯದಲ್ಲಿ ಎಲ್ಲಾ ಕಡೆ ಪಹಣಿ ಕಾಲಂ ನಂಬರ್ 11ರಲ್ಲಿ ವಕ್ಫ್ ಕಾಣಿಸ್ತಾ ಇದೆ. ಆದರೆ ಈ ಮುಂಚೆ ಇಷ್ಟೆಲ್ಲ ಸಮಸ್ಯೆಗಳು ನಾವು ಕೇಳಿಲ್ಲ, ಇಷ್ಟು ದೊಡ್ಡ ಪ್ರಮಾಣದ ಕೋಲಾಹಲ ಆಗಿರಲಿಲ್ಲ. ಇದಕ್ಕೆ ಕಾರಣ ಏನು ಅಂದರೆ ವಕ್ಫ್ನಲ್ಲಿ ಕಾಲ ಕಾಲಕ್ಕೆ ಮಾಡಿರೋ ಚೇಂಜಸ್. ಹಾಗಿದ್ರೆ ಏನದು? ನಿಮ್ಗೆ ಗೊತ್ತಿರಲಿ, ಸಂವಿಧಾನದಲ್ಲಿ ವಕ್ಫ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಅದು ಬಂದಿದ್ದು 1954ರಲ್ಲಿ ನೆಹರು ಟೈಮ್ನಲ್ಲಿ. ಅದಕ್ಕೂ ಮುಂಚೆ ಸುಲ್ತಾನ್ರ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ ಇತ್ತು. ಆದರೆ ಪಾರ್ಟಿಷನ್ ಆದಾಗ ಪಾಕಿಸ್ತಾನಕ್ಕೆ ಹೋದ ಮುಸ್ಲಿಮರು ಇಲ್ಲಿ ಒಂದಷ್ಟು ಆಸ್ತಿಯನ್ನ ಬಿಟ್ಟು ಹೋದ್ರು. ಆ ಆಸ್ತಿಯನ್ನ ವಕ್ಫ್ ಅಂತ ಘೋಷಣೆ ಮಾಡಲಾಯಿತು. ಅದನ್ನ ಇಲ್ಲೇ ಉಳ್ಕೊಂಡಿರೋ ಮುಸ್ಲಿಮರು ಮೇಂಟೈನ್ ಮಾಡ್ತಾ ಇದ್ರು. ಇದಕ್ಕೆ ಕಾನೂನು ತರಬೇಕು ಅಂತ ನೆಹರು ವಕ್ಫ್ ಆಕ್ಟ್ ತಗೊಂಡ್ಬಂದ್ರು. 1995ರಲ್ಲಿ ಇದಕ್ಕೆ ನರಸಿಂಹರಾವ್ ಸರ್ಕಾರ ಮೇಜರ್ ಅಮೆಂಡ್ಮೆಂಟ್ ಮಾಡ್ತು 95ಯಲ್ಲಿ. ಅಷ್ಟೊತ್ತಿಗೆ ದೇಶದಲ್ಲಿ ಬಾಬ್ರಿ ಮಸೀದಿ ಜಗಳ, ನರಸಿಂಹರಾವ್ ಸರ್ಕಾರದ ಮೇಲೆ ಮುಸ್ಲಿಮರು ಅಸಮಾಧಾನ ಮಾಡ್ಕೊಂಡಿದ್ರು ಅನ್ನೋ ಅಭಿಪ್ರಾಯ ಇತ್ತಲ್ಲ, ಅದಕ್ಕೆ ಮುಲಾಮ್ ಹಚ್ಚೋಕೆ ನರಸಿಂಹರಾವ್ ವಕ್ಫ್ಗೆ ಸಿಕ್ಕಾಪಟ್ಟೆ ಪವರ್ ಕೊಟ್ಬಿಟ್ರು. ಆಕ್ಟ್ನ ಸೆಕ್ಷನ್ 40 ಅಡಿಯಲ್ಲಿ ಯಾವುದೇ ಆಸ್ತಿಯನ್ನ ವಕ್ಫ್ ಆಸ್ತಿ ಅಂತ ನೀವು ಘೋಷಣೆ ಮಾಡ್ಕೋಬಹುದು ಅಂತ ಅವರಿಗೆ ಪವರ್ ಕೊಟ್ಬಿಟ್ರು. ಹಾಗೆ ವಕ್ಫ್ ಬೋರ್ಡ್ ಅನ್ನ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೂ ವಿಸ್ತರಿಸಲಾಯಿತು. ಇದರ ಫಲವಾಗಿ ಈಗ 30 ಸುನ್ನಿ ವಕ್ಫ್, 2 ಶಿಯಾ ವಕ್ಫ್ ಬೋರ್ಡ್ಗಳಿವೆ. ಇದಾದ್ಮೇಲೆ UPA 2 ಟೈಮ್ನಲ್ಲಿ ಒಂದು ಮೇಜರ್ ತಿದ್ದುಪಡಿ ಮಾಡಲಾಯಿತು. ಅದನ್ನ ವಕ್ಫ್ನ ಮತ್ತೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಕರೆಯಲಾಗುತ್ತೆ. ಅದು 13ರಲ್ಲಿ ಆಗಿದ್ದೇನೋ. UPA 1 ಟೈಮ್ನಲ್ಲಿ ಸರ್ಕಾರ ಸ್ಮೂತ್ ಆಗಿ ನಡೆದಿತ್ತು. UPA 2 ಸಿಕ್ಕಾಪಟ್ಟೆ ಆರೋಪಗಳನ್ನ ಎದುರಿಸಿ ಇನ್ನೇನು ಈಗಲೋ ಆಗ್ಲೋ ಅನ್ನೋ ತರ ಇತ್ತು. 2013-14 ಬರುವಷ್ಟರಲ್ಲಂತೂ ಚುನಾವಣೆಗೆ, 14ರಲ್ಲಿ ಚುನಾವಣೆ ಇಲ್ಲ, ಆ ಟೈಮ್ ಬರುವಷ್ಟರಲ್ಲಿ UPA ಕತೆ ಬಹಳ ಶೋಚನೀಯ ಇತ್ತು. ಅಂತ ಟೈಮ್ನಲ್ಲಿ, ಹೋಗೋ ಟೈಮ್ನಲ್ಲಿ ಆಗ ಕಾಂಗ್ರೆಸ್ ನಾಯಕ ಕೆ ರಹಮಾನ್ ಖಾನ್ ಅಲ್ಪಸಂಖ್ಯಾತ ಖಾತೆ ಮಂತ್ರಿಯಾಗಿದ್ರು. ವಕ್ಫ್ನಲ್ಲಿ ದೊಡ್ಡ ಬದಲಾವಣೆ ಮಾಡಿ ಹೋಗೋಣ ಅಂತ ಹೇಳಿ ಒಂದು ಹೆಜ್ಜೆಯನ್ನ ಇಡ್ಲಾಯಿತು UPA 2ನ ಎಂಡ್ನಲ್ಲಿ. ಆ ತಿದ್ದುಪಡಿಯಲ್ಲಿ ಎಂತ ಭಯಾನಕ ಪವರ್ಗಳನ್ನ ವಕ್ಫ್ಗೆ ಕೊಡಲಾಗಿತ್ತು ಅಂತ ಹೇಳಿದ್ರೆ, 2022ರಲ್ಲಿ ಮೋದಿ ಸರ್ಕಾರದ ವಕ್ಫ್ ರಿಪೀಲ್ ಬಿಲ್ಲೇ ತಗೊಂಬಂತು. ಅದರಲ್ಲಿ ಲಿಮಿಟ್ಲೆಸ್ ಅಂಡ್ ಅಬ್ಸಲ್ಯೂಟ್ ಅಟಾನಮಿ ಅನ್ನೋ ಪದವನ್ನೇ ಬಳಸಲಾಗಿದೆ. ಅಂದ್ರೆ 2013ರಲ್ಲಿ ವಕ್ಫ್ಗೆ ಅಷ್ಟು ಪವರ್ ಕೊಟ್ಬಿಟ್ರು, ನಾವು ತೆಗಿತೀವಿ ಅಂತ ಹೇಳಿ ಮೋದಿ ಸರ್ಕಾರ ಹೇಳ್ತಾ ಇದೆ. ಹಾಗಿದ್ರೆ 2013ರಲ್ಲಿ UPA 2ನ ಎಂಡ್ನಲ್ಲಿ ವಕ್ಫ್ಗೆ ಎಂತ ಪವರ್ ಅನ್ನ ಕೊಡ್ಲಾಯ್ತು? ಮುಖ್ಯವಾಗಿ ವಕ್ಫ್ನ ಕೌನ್ಸಿಲ್ ಅಂದ್ರೆ ಕೇಂದ್ರ ವಕ್ಫ್ ಬೋರ್ಡ್ಗೆ ಡೈರೆಕ್ಷನ್ ಕೊಡೋಕಿದ್ದ ಮಂಡಳಿ ರಾಜ್ಯದ ಬೋರ್ಡ್ಗಳಿಗೂ ಡೈರೆಕ್ಷನ್ ಕೊಡೋಕೆ ವ್ಯವಸ್ಥೆ ಮಾಡಿದ್ರು. ಯಾವ ರಾಜ್ಯದಲ್ಲಿ ವಕ್ಫ್ ಬೋರ್ಡ್ ಇಲ್ವೋ ಆ ರಾಜ್ಯದಲ್ಲಿ 1 ವರ್ಷದೊಳಗೆ ವಕ್ಫ್ ಬೋರ್ಡ್ ರಚನೆ ಆಗಬೇಕು ಅಂತ ಡೆಡ್ ಲೈನ್ ಕೂಡ ಹಾಕಲಾಯಿತು. ರಾಜ್ಯ ಸರ್ಕಾರಗಳು ಕಟ್ಟುನಿಟ್ಟಾಗಿ ವಕ್ಫ್ ಆಸ್ತಿಯನ್ನ ಸರ್ವೆ ಮಾಡಬೇಕು ಅಂತ ಸೂಚನೆ ಕೊಡಲಾಯಿತು. ವಕ್ಫ್ ಆಸ್ತಿಯನ್ನ ಮಾರಾಟ ಮಾಡೋದು, ಟ್ರಾನ್ಸ್ಫರ್ ಮಾಡೋದು, ಗಿಫ್ಟ್ ಆಗಿ ಕೊಡೋದು, ಬ್ಯಾನ್ ಅನ್ನೋ ಕಾನೂನನ್ನ ಜಾರಿಗೆ ತರಲಾಯಿತು. ಲೀಸ್ಗೆ ಮಾತ್ರ ಕೊಟ್ಟು ಬಾಡಿಗೆ ತಗೋಬಹುದು ಅಂತ ಹೇಳಲಾಯಿತು. ಅನುಮತಿ ಇಲ್ಲದೆ ಬೇರೆ ಯಾರಾದರೂ ವಕ್ಫ್ ಆಸ್ತಿಯನ್ನ ತಗೊಂಡ್ಬಿಟ್ಟಿದ್ರೆ ಅವರಿಗೆ ಜೈಲ್ ಶಿಕ್ಷೆ ಆಗುತ್ತೆ ಅಂತ ಹೇಳಲಾಯಿತು. ದಿ ಮೋಸ್ಟ್ ಇಂಪಾರ್ಟೆಂಟ್, ವಕ್ಫ್ನ ಡೆಫಿನೇಷನ್ ಈ ಟೈಮ್ನಲ್ಲೇ ಚೇಂಜ್ ಮಾಡಲಾಯಿತು. ಇದು 2013ರ ತಿದ್ದುಪಡಿಯಲ್ಲಾದ ಅತಿ ದೊಡ್ಡ ಬದಲಾವಣೆ.
1923ರಿಂದ ಅಂದರೆ ಬ್ರಿಟಿಷರ ಕಾಲದ ವಕ್ಫ್ ದಾಖಲೆಗಳಿಂದಲೂ ವಕ್ಫ್ ಅಂದರೆ ಪರ್ಮನೆಂಟ್ ಡೆಡಿಕೇಶನ್ ಬೈ ಎ ಪರ್ಸನ್ ಪ್ರೊಫೆಸಿಂಗ್ ಇಸ್ಲಾಂ ಅಂತ ಇತ್ತು. ಇಸ್ಲಾಮನ್ನ ಆಚರಣೆ ಮಾಡೋ ವ್ಯಕ್ತಿಯಿಂದ ಬಂದಿರೋ ದಾನ ಅದನ್ನು ವಕ್ಫ್ ಅಂತ ಪರಿಗಣಿಸ್ತಾ ಇದ್ರು. ಆದರೆ 2013ರಲ್ಲಿ ಪರ್ಮನೆಂಟ್ ಡೆಡಿಕೇಶನ್ ಬೈ ಎನಿ ಪರ್ಸನ್ ಅಂತ ಚೇಂಜ್ ಮಾಡಿದ್ರು. ಅಂದರೆ ಯಾರಿಂದ ಬಂದಿದ್ರೂ ಕೂಡ ಅದು ವಕ್ಫ್ ಆಸ್ತಿ ಅಂತ. ಸಹಜವಾಗಿ ಇದು ವಕ್ಫ್ನ ಬಾಹುವನ್ನು ಎಲ್ಲ ಕಡೆಗೆ ವಿಸ್ತರಣೆ ಮಾಡ್ತು. ಆಲ್ರೆಡಿ ನರಸಿಂಹರಾವ್ ಕಾಲದಲ್ಲಿ ವಕ್ಫ್ಗೆ ಜಾಗವನ್ನು ನೀವು ಕ್ಲೇಮ್ ಮಾಡ್ಕೋಬೋದು ಅನ್ನೋ ಅವಕಾಶವನ್ನು ಕೊಡಲಾಗಿತ್ತಲ್ಲ, ಬಟ್ ಅದು ಮುಸ್ಲಿಮರ ಜಾಗಕ್ಕೆ ಮಾತ್ರ. ಈಗ ಯಾರ ಹೆಸರಲ್ಲಿ ಇದ್ರೂ ಬೇಕಾದರೂ ವಕ್ಫ್ ಅಂತ ನೀವು ಕ್ಲೇಮ್ ಮಾಡ್ಕೋಬೋದು ಅನ್ನೋ ಪವರ್ಸ್ ಕೊಡ್ಲಾಯ್ತು. ಅಲ್ಲಿಂದ ವಕ್ಫ್ ಎಲ್ಲ ಕಡೆಗೆ ಸ್ಪ್ರೆಡ್ ಆಯಿತು. ಸಿಕ್ಕಾಪಟ್ಟೆ ಪ್ರಾಪರ್ಟಿಗಳನ್ನು ನಮ್ದು ಅಂತ ಹೇಳ್ಕೊಳ್ಳೋಕೆ ಶುರು ಮಾಡ್ತು ಅನ್ನೋದು ಆರೋಪ. ಈಗ ರಾಜ್ಯದಲ್ಲಿ ಬರ್ತಿರೋ ಬ್ಯಾಕ್ ಟು ಬ್ಯಾಕ್ ಕ್ಲೇಮ್ಗಳಿಗೂ ಇದೇ ಕಾರಣ ಅನ್ನೋ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಕೇಸ್ ನೋಡಿ, ವಿಜಯಪುರದ ಸಿಂದಗಿಯಲ್ಲಿ ಶತಮಾನಗಳ ಕಾಲದಿಂದ ಒಂದು ಮಠ ಇದೆ. 2018-19 ಈ ಮಠದ ಆಸ್ತಿ ಸಿದ್ಧಲಿಂಗ ಸ್ವಾಮೀಜಿಯ ಒಡೆತನದಲ್ಲಿತ್ತು. ಆದರೆ 2019ರಲ್ಲಿ ಏಕಾಏಕಿ ಋಣ ಕಾಲಂನಲ್ಲಿ, ಅವರ ಆಸ್ತಿ ಡಾಕ್ಯುಮೆಂಟ್ನಲ್ಲಿ ಋಣ ಕಾಲಂನಲ್ಲಿ ಸುನ್ನಿ ವಕ್ಫ್ ಬೋರ್ಡ್ ಹೆಸರನ್ನು ಉಲ್ಲೇಖಿಸಲಾಗಿದೆ. ಕೊಪ್ಪಳದಲ್ಲಿ 1963ರಿಂದ 2012 ತನಕ ಕಂದಾಯ ಇಲಾಖೆಯಿಂದ ರೈತರು ಜಮೀನು ದಾಖಲೆ ಪಡೆದಿದ್ರು. ಎಲ್ಲೂ ವಕ್ಫ್ ಇರಲಿಲ್ಲ. 2023ರಲ್ಲಿ ದಿಢೀರ್ ಅಂತ ಅದು ವಕ್ಫ್ ಆಸ್ತಿ ಅಂತ ಮೆನ್ಷನ್ ಆಗಿದೆ. ಚಿಂಚೋಳಿ ತಾಲೂಕಿನಲ್ಲಿ ದಾವಲ್ ಮಲ್ಲಿಕ್ ಅನ್ನೋ ಸೂಫಿ ಸಂತರೊಬ್ಬರು ಮಠದಲ್ಲೇ ಬಂದು ಕಾಲ ಕಳೀತಾ ಇದ್ರು. ಅಲ್ಲೇ ಅವರು ತೀರ್ಕೊಂಡ್ರು, ಸಮಾಧಿ ಮಾಡಲಾಯಿತು ಗೌರವಾರ್ಥ. ಈಗ ದಾವಲ್ ಮಲ್ಲಿಕರ ಸಮಾಧಿ ಇದೆ, ಹಾಗಾಗಿ ಅದು ಕೂಡ ಆಸ್ತಿ, ಮಠದ ಆಸ್ತಿ, ವಕ್ಫ್ ಅಂತ ಕೇಳ್ತಾ ಇದ್ದಾರೆ. ಆದರೆ ಹಿಂದೂಗಳು ಜಾಗ ಕೊಟ್ಟು ಸಮಾಧಿ ಮಾಡಿದ್ರು. ಸೂಫಿ ಸಂತರು ಮುಸ್ಲಿಮರಾಗಿದ್ದ ಕಾರಣ ಆ ಸಮಾಧಿ ವಕ್ಫ್ಗೆ ಸೇರುತ್ತೆ ಅನ್ನೋ ವಾದ ಮುಂದಿಡಲಾಗ್ತಿದೆ. ನೋಟಿಸನ್ನು ಕೂಡ ಹಾಕಿ ಹೋಗಿದ್ದಾರೆ ವಕ್ಫ್ದು ಅಂತ. ಹೀಗಾಗಿ ಹಂತ ಹಂತವಾಗಿ ವಕ್ಫ್ಗೆ ತಂದಿರೋ ಬದಲಾವಣೆ, ಅದರಲ್ಲೂ ಕೂಡ 2013ರಲ್ಲಿ ಆಗಿರೋ ಬದಲಾವಣೆ ವಕ್ಫ್ ಶಕ್ತಿಯನ್ನು ಜಾಸ್ತಿ ಮಾಡಿದೆ ಅನ್ನೋ ವಿಚಾರ. ಇದೇ ಕಾರಣಕ್ಕೆ ತಮಿಳುನಾಡಿನಲ್ಲಿ ಒಂದು ಇಡೀ ಹಳ್ಳಿಯನ್ನು ನಮ್ಮದು ಅಂತ ವಕ್ಫ್ ಕ್ಲೇಮ್ ಮಾಡಿತ್ತು. ಬಿಹಾರದಲ್ಲೂ ಹಾಗೆ ಆಗಿತ್ತು. ಹಾಗೆ ಗುಜರಾತ್ನ ದ್ವಾರಕದ ಪಕ್ಕದಲ್ಲಿ 2 ದ್ವೀಪಗಳು ನಮಗೆ ಸೇರಿದ್ದು ಅಂತ ವಕ್ಫ್ ಬೋರ್ಡ್ ಕೋರ್ಟ್ಗೆ ಅರ್ಜಿ ಸಲ್ಲಿಸೋಕು ಇದೇ ಕಾರಣ. ಅಲ್ಲದೆ ಸ್ವತಂತ್ರ ಪೂರ್ವದಿಂದ 2009 ತನಕ ದೇಶದಲ್ಲಿ 4 ಲಕ್ಷ ಪೀಸಸ್ ಆಫ್ ವಕ್ಫ್ ಪ್ರಾಪರ್ಟೀಸ್ ಇದ್ವು. ಆದರೆ ಇತ್ತೀಚೆಗೆ 8.7 ಲಕ್ಷ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ಹೆಚ್ಚಳಕ್ಕೆ 2013ರ ತಿದ್ದುಪಡಿಯೇ ಮೇಜರ್ ಕಾರಣ. ಸಿಕ್ಕಿದ್ದನ್ನ ಈ ಬೋರ್ಡ್ ಕಡೆಯಿಂದ ಕ್ಲೇಮ್ ಮಾಡಲಾಗ್ತಿದೆ ಅನ್ನೋದು ದೇಶದಲ್ಲಿ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ವಕ್ಫ್ ಆಗಬೇಕು ಅಂದ್ರೆ ರೂಲ್ಸ್ ಏನಿದೆ? ಒಂದು ಪ್ರಾಪರ್ಟಿ ವಕ್ಫ್ ಆಗಬೇಕು ಅಂದ್ರೆ ಸುಮ್ಮನೆ ಅದನ್ನು ಮಾಡಕ್ ಬರಲ್ಲ. ಅದು ದಾನದಿಂದ ಬಂದಿರಬೇಕು. ಮೇಲಾಗಿ ಅದಕ್ಕೆ ದಾಖಲೆ ಬೇಕು. ದೇಶ ವಿಭಜನೆ ಆಗೋಕ್ಕೂ ಮೊದಲೇ ಆ ಭೂಮಿ ವಕ್ಫ್ಗೆ ಸೇರಿತ್ತಾ ಅಂತ ಕಂದಾಯ ಇಲಾಖೆಯ ದಾಖಲೆಯನ್ನು ತೋರಿಸಬೇಕು. ಜೊತೆಗೆ 1995ರ ವಕ್ಫ್ ಆಕ್ಟ್ ಪ್ರಕಾರ ವಕ್ಫ್ನಲ್ಲಿ ಮುತಾವಲಿ ಅಂತ ಒಬ್ಬರು ಮ್ಯಾನೇಜರ್ ಇರ್ತಾರೆ. ಅವರನ್ನ ಸೂಪರ್ವೈಸರ್ ಅಂತ ಕೂಡ ಕರಿಬಹುದು. ಇವರು ವಕ್ಫ್ ಆಸ್ತಿಯನ್ನ ಮೇಂಟೈನ್ ಮಾಡಬೇಕು. ಹಾಗೆ ರಾಜ್ಯ ಸರ್ಕಾರದಿಂದ ಸರ್ವೆ ಕಮಿಷನರ್ ಒಬ್ರು ನೇಮಕವಾಗಿರ್ತಾರೆ. ಇಲ್ಲಿ ಯಾವುದೇ ಆಸ್ತಿಯನ್ನ ಸರ್ವೆ ಆಫೀಸರ್ ವಕ್ಫ್ ಅಂತ ಡಿಕ್ಲೇರ್ ಮಾಡಬೇಕು ಅಂದ್ರೆ ಒಂದಷ್ಟು ನಿಯಮಗಳಿದೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ಬೇಕು. ಲೋಕಲ್ ಇನ್ವೆಸ್ಟಿಗೇಷನ್ ಮಾಡಬೇಕು. ಸಾಕ್ಷ್ಯಗಳನ್ನು ಕರೆಸಬೇಕು. ಡಾಕ್ಯುಮೆಂಟೇಷನ್ ಅನ್ನ ವೆರಿಫೈ ಮಾಡಬೇಕು. ಇಷ್ಟು ಪ್ರೊಸೀಜರ್ ಮುಗಿದ ಮೇಲೆ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡ್ಬೋದು. ಹಾಗಂತ ಅದೇ ಫೈನಲ್ ಅಲ್ಲ. ಅದನ್ನು ವಿರೋಧಿಸಿ ಜನ ಅಥವಾ ಯಾರು ವಕ್ಫ್ನಿಂದ ಭೂಮಿಯನ್ನು ಕಳ್ಕೊಳ್ತಿದ್ದಾರೋ ಅವರು ವಕ್ಫ್ ಟ್ರೈಬ್ಯುನಲ್ಗೆ ಹೋಗಬೇಕು. ಎಸ್, ಅವರು ಕೋರ್ಟಿಗೆ ಹೋಗೋದ್ರ ಬದಲಾಗಿ ವಕ್ಫ್ ಹತ್ರನೇ ಹೋಗಿ ವಕ್ಫ್ನ ಟ್ರೈಬ್ಯುನಲ್ ಹತ್ರ ಕೇಳಬೇಕು, ಇಲ್ಲ ಸ್ವಾಮಿ ಮಿಸ್ಟೇಕ್ ಆಗಿ ತೊಗೊಳ್ತಾ ಇದ್ದೀರಾ, ನಾನು ತಗೋಬೇಡಿ ಅಂತ. ಅಲ್ಲಿ ಏನು ಆದೇಶ ಬರುತ್ತೋ ಅದು ಅಂತಿಮ ಆಗಿರುತ್ತೆ ಅಂತ ಮಾಡಿದ್ದಾರೆ. ಸ್ಥಳೀಯ ನ್ಯಾಯಾಲಯದಲ್ಲಿ, ನಾಗರಿಕ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ ಮಾಡಿದ್ದಾರೆ. ಪ್ರಶ್ನೆ ಮಾಡಬೇಕು ಅಂದರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ವಕ್ಫ್ ಹತ್ರನೇ ಹೋಗಿ ಕೇಳಬೇಕು, ವಕ್ಫ್ ಟ್ರೈಬ್ಯುನಲ್ ಹತ್ರ. ಹೀಗಾಗಿನೇ ಹೊಸ ಮಸೂದೆ ತರೋಕೆ ಕೇಂದ್ರ ಸರ್ಕಾರ ಈಗ ತಯಾರಿ ಮಾಡ್ಕೊಳ್ತಾ ಇದೆ. ಈಗ ಎಲ್ಲ ಬದಲಾವಣೆಗಳನ್ನು ತೆಗೆದುಹಾಕ್ತೀವಿ ನಾವು ಅಂತ ಕೇಂದ್ರ ಸರ್ಕಾರ ಇವಾಗ ಹೇಳ್ತಾ ಇದೆ. ಇದೀಗ ಪಾರ್ಲಿಮೆಂಟ್ನ ಸ್ಟ್ಯಾಂಡಿಂಗ್ ಕಮಿಟಿಗೆ ಹೋಗಿದೆ. ಅಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಬಹಳ ಗಲಾಟೆ, ಮೀಟಿಂಗ್ ಆದಾಗಲೆಲ್ಲ ಬಾಯಿ ಬಂದಂಗೆ ಬೈಕೊಳ್ಳೋ ಮಟ್ಟಿಗೂ ಕೂಡ ಹೋಗಿದೆ. ಈ ವಕ್ಫ್ಗೆ ಸಂಬಂಧಪಟ್ಟಂತೆ ಸಂಸದೀಯ ಸಮಿತಿಯ ಮೀಟಿಂಗ್ ಆದಾಗಲೆಲ್ಲ. ಆದ್ರೆ ಇದಕ್ಕೆ ವಕ್ಫ್ ಏನು ಹೇಳ್ತಾ ಇದೆ ಗೊತ್ತಾ? ನಾವು ಯಾವುದೇ ರೈತರ ಭೂಮಿಯನ್ನ ಕಬಳಿಸ್ತಿಲ್ಲ. ಸಾವಿರಾರು ಎಕರೆ ಭೂಮಿ ನಮ್ದು ಕೈ ತಪ್ಪಿ ಹೋಗಿರೋದು. ವಿಧಾನಸೌಧ ಇರೋ ಜಾಗ ಕೂಡ ವಕ್ಫ್ದೆ. ಅದನ್ನು ನಾವು ಕೇಳ್ತಾ ಇದ್ದೀವಿ, ಅದನ್ನ ಇಲ್ಲ. ನಾವೇ ನೇಮಿಸಿದ ಮುತಾವಲಿಗಳು ಇದನ್ನು ಬೇರೆ ಕಡೆ ಮಾರ್ಕೊಂಡ್ಬಿಟ್ಟಿದ್ದಾರೆ. ದಾಖಲೆಗಳ ನಾಶ ಮಾಡಲಾಗಿದೆ. ಸೊ ದಾಖಲೆ ಇರೋ ರೈತರು ನಿಮ್ಮದು ಅಂತ ಪ್ರೂವ್ ಮಾಡಿ. ಆಗ ನಮಗದು ಬೇಡ. ನಾವು ನಮ್ಮ ಸಮಾಜದ ಭೂಮಿಯನ್ನು ಕಳ್ಕೊಂಡಿದ್ದೀವಿ ಅನ್ನೋದು ಅವ್ರು ಹೇಳ್ತಿರೋ ವಿಚಾರ. ಆದರೆ ತಾತ ಮುತ್ತಾತನ ಕಾಲದಿಂದ ನಾವಿದ್ದೀವಿ, ಈ ಜಾಗಕ್ಕೆ ನೀವು ದಾಖಲೆ ಕೊಡಿ ಅನ್ನೋದು. ಈ ಜಾಗಕ್ಕೆ ನೀವು ದಾಖಲೆ ಕೊಡಿ, ನಾವೇನಕ್ಕೆ ದಾಖಲೆ ಹುಡ್ಕೊಂಡು ಹೋಗೋಣ, ನಮ್ದಿದ್ದು ನಾವು ಇಲ್ಲಿದ್ದೀವಿ, ನಿಮ್ದಂತ ಹೆಂಗೆ ಹೇಳ್ತೀರಿ, ದಾಖಲೆ ಕೊಡಿ ಅಂತ ಇನ್ನೊಂದು ಸೈಡ್ನವ್ರು ಕೇಳ್ತಾ ಇದ್ದಾರೆ. ಬಹಳ ಬಹಳ ಕನ್ಫ್ಯೂಷನ್, ಬಹಳ ಆತಂಕದ ಪರಿಸ್ಥಿತಿ ಕೆಲ ಕಡೆ ನಿರ್ಮಾಣ ಆಗಿದೆ. ಜನರು ಪರಸ್ಪರ ಅಪನಂಬಿಕೆಯಿಂದ ನೋಡೋ ರೀತಿಯಾಗಿದೆ. ಹೊಡೆದಾಡ್ಕೊಳ್ಳೋ ಮಟ್ಟಿಗೆ ಹೋಗ್ತಾ ಇದೆ.
ಇದಕ್ಕೆ ಸಂಬಂಧಪಟ್ಟಂತೆ ಪಾಲಿಟಿಕ್ಸ್ ಎಲ್ಲ ಬದಿಗಿಟ್ಟು ಈ ನಾನ್ಸೆನ್ಸನ್ನು ಫಸ್ಟ್ ಎಂಡ್ ಮಾಡೋಕ್ಕೆ ಕೇಂದ್ರ ಸರ್ಕಾರ, ಅಪೋಸಿಷನ್ ಪಾರ್ಟೀಸ್, ರಾಜ್ಯ ಸರ್ಕಾರ, ಅಪೋಸಿಷನ್ ಪಾರ್ಟೀಸ್ ಎಲ್ಲ ಕೂತ್ಕೊಂಡು ಸ್ವಲ್ಪ ಕಾಮನ್ ಸೆನ್ಸ್ನಿಂದ ಈ ಇಶ್ಯೂನ ಆದಷ್ಟು ಬೇಗ ಸಾಲ್ವ್ ಮಾಡಬೇಕು. ಇಲ್ಲಾಂದರೆ ಬಹಳ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.